ಅಷ್ಟಕ್ಕೂ ಈ ಮಧ್ಯಕಾಲದಲ್ಲಿ ಪ್ರಪಂಚ ರಾಜಕೀಯಗಳು ಹೇಗೆ ತಯಾರಾಗ್ತಾ ಇವೆ ಅಂದ್ರೆ ನಾಳೆ ಬೆಳಿಗ್ಗೆ ಎದ್ರೆ ಯಾವ ದೇಶ ಮ್ಯಾಪ್ ಅಲ್ಲಿ ಇರುತ್ತದೆಯೋ, ಯಾವ ದೇಶದ ಪ್ರೆಸಿಡೆಂಟ್ ಜೈಲಲ್ಲಿ ಇರ್ತಾರೋ ತಿಳಿಯದ ಒಂದು ವಿಚಿತ್ರವಾದ ಕನ್ಫ್ಯೂಸ್ ಸ್ಟೇಟ್ ಬಂದಿದೆ. ಮೊನ್ನೆವರೆಗೂ ಯುಕ್ರೇನ್ ಗಾಜಾ ಗಲಭೆಗಳೊಂದಿಗೆ ತಲೆಗಳನ್ನ ಇಟ್ಕೊಳ್ತಾ ಇದ್ರೆ ಈಗ ಸಡನ್ ಆಗಿ ವೆನಿಜುಲಾ ಇಶ್ಯೂ ತೆರೆ ಮೇಲೆ ಬಂದಿದೆ. ವೆನಿಜುಲಾ ಅಧ್ಯಕ್ಷನನ್ನ ಅರೆಸ್ಟ್ ಮಾಡಿದ ನಂತರ ಅಮೆರಿಕ ತನ್ನ ನೋಟವನ್ನ ಈಗ ನಮ್ಮ ಭಾರತ ದೇಶದ ಮೇಲೆ ತಿರುಗಿಸಿದೆ. ಅಷ್ಟಕ್ಕೂ ವೆನಿಜುಲಾದಲ್ಲಿ ಏನು ನಡೆದಿದೆ ಅಂತ ಕೇಳಿದ್ರೆ ಮೈಂಡ್ ಬ್ಲಾಕ್ ಆಗ್ಬೇಕು. ಯಾವುದೋ ಹಾಲಿವುಡ್ ಆಕ್ಷನ್ ಸಿನಿಮಾಗಳಲ್ಲಿ ತೋರಿಸಿದಂತೆ ಒಂದು ದೇಶದ ಅಧ್ಯಕ್ಷನನ್ನ, ಅವನ ಹೆಂಡತಿಯನ್ನ ಅಮೆರಿಕನ್ ಏಜೆಂಟರು ಹಾಡಾಗಲೇ ಇಟ್ಕೊಂಡು ಹೋದ್ರು. ಇದು ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಒಂದು ದೊಡ್ಡ ಶಾಕ್. ಇದು ಅರೆಸ್ಟ್ ಅನ್ಬೇಕಾ ಅಥವಾ ಕಿಡ್ನಾಪ್ ಅನ್ಬೇಕಾ ಎಂದು ಪ್ರಪಂಚ ದೇಶಗಳಿಗೆ ಅರ್ಥವಾಗ್ತಿಲ್ಲ. ಆದ್ರೆ ಅಮೆರಿಕ ಮಾತ್ರ ನಮ್ಮ ಇಷ್ಟ, ನಾವು ಏನ್ ಬೇಕಂದ್ರೆ ಅದನ್ನ ಮಾಡ್ತೀವಿ ಎಂಬಂತೆ ಒಬ್ಬ ಗಲ್ಲಿ ರೋಡಿಯಂತೆ ಬಿಹೇವ್ ಮಾಡ್ತಿದೆ. ಆದ್ರೆ ವೆನಿಜುಲಾದ ಪ್ರೆಸಿಡೆಂಟ್ ಮದುರೋ ಮೇಲೆ ಅಮೆರಿಕಾಗೆ ಯಾಕೆ ಅಷ್ಟೊಂದು ಕೋಪ ಬಂದಿದೆ? ಮೇಲ್ನೋಟಕ್ಕೆ ಡ್ರಗ್ಸ್ ಕೇಸುಗಳು ಅವಿನೀತಿ ಎಂದು ಕಲರಿಂಗ್ ಕೊಡ್ತಿದ್ರೆ, ಆದ್ರೆ ನಿಜವಾದ ಸೀಕ್ರೆಟ್ ಬೇರೆನೇ ಇದೆ. ಅದೇ ಕಪ್ಪು ಬಂಗಾರ ಅಂದ್ರೆ ಕ್ರೂಡ್ ಆಯಿಲ್. ಪ್ರಪಂಚದಲ್ಲಿ ಅತ್ಯಂತ ಭಾರಿ ಆಯಿಲ್ ನಿಕ್ಷೇಪಗಳು ವೆನಿಜುಲಾದಲ್ಲಿ ಇವೆ. ಅವು ಅಮೆರಿಕದ ಕಂಟ್ರೋಲ್ ಅಲ್ಲಿ ಇಲ್ಲ. ಮದುರೋ ಅವುಗಳನ್ನ ಅಮೆರಿಕದ ಕಂಪನಿಗಳಿಗೆ ಕೊಡ್ತಿಲ್ಲ. ಅದಕ್ಕೆ ಈ ಆಪರೇಷನ್ ಎಂದು ರಷ್ಯಾ, ಚೈನಾ ಬಲವಾಗಿ ನಂಬ್ತಿವೆ. ಬಲ ಇದ್ದವನದೇ ರಾಜ್ಯ ಎಂಬ ಗಾದೆಯನ್ನ ಅಮೆರಿಕ ಇಲ್ಲಿ ಪರ್ಫೆಕ್ಟ್ ಆಗಿ ಅಪ್ಲೈ ಮಾಡಿದೆ. ಸರಿ, ವೆನಿಜುಲಾದ ಸಂಗತಿ ಪಕ್ಕಕ್ಕಿಟ್ರೆ ಚೈನಾ, ರಷ್ಯಾಗಳ ನಂತರ ಈಗ ಟ್ರಂಪ್ ನಮ್ಮ ಭಾರತದ ಮೇಲೆಯೂ ಡೈರೆಕ್ಟ್ ವಾರ್ಗೆ ಇಳಿತಿದ್ದಾರೆ. ವೈಟ್ ಹೌಸ್ ನಿಂದ ಡೊನಾಲ್ಡ್ ಟ್ರಂಪ್ ಇಲ್ಲಿಯವರೆಗೂ ಮಾಡದ ಅತ್ಯಂತ ಭಾರಿ ಆದೇಶವನ್ನ ಜಾರಿ ಮಾಡಿದ್ದಾರೆ. ತನ್ನನ್ನ ಸಂತೋಷ ಪಡಿಸಲು ಭಾರತ ಯಾವ ಬೆಲೆಗಾದ್ರೂ ಸರಿ ಆ ದೊಡ್ಡ ಕೆಲಸವನ್ನ ಮಾಡ್ಲೇಬೇಕು ಎಂದು ಅವರು ಒಂದು ಹುಕುಮನ್ನ ಪಾಸ್ ಮಾಡಿದ್ದಾರೆ. ಅದೇನಂದ್ರೆ, ನೀವು ರಷ್ಯಾದಿಂದ ಆಯಿಲ್ ಅನ್ನ ಖರೀದಿ ಮಾಡೋದನ್ನ ನಿಲ್ಸಿ, ಇಲ್ವಾದ್ರೆ ನಿಮ್ಮನ್ನ ಒಂದು ಕೈ ನೋಡ್ಕೊಂತೀನಿ ಅಂತ ಇಂಡೈರೆಕ್ಟ್ ಆಗಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಸೀನ್ ನಲ್ಲಿ ಒಂದು ಊಹಿಸದ ಟ್ವಿಸ್ಟ್ ಇದೆ. ಅಮೆರಿಕದ ಮುಂದೆ ಈಗ 3 ಬಲವಾದ ದೇಶಗಳು ಅಡ್ಡಗೋಡೆಯಾಗಿ ನಿಂತಿವೆ. ನಾರ್ತ್ ಕೊರಿಯಾದ ಅಧಿಪತಿ ನಮ್ಮೆಲ್ಲರಿಗೂ ಗೊತ್ತಿರುವ ಈ ಕಿಮ್ ಜಾಂಗ್ ಉನ್ ಈ ವಿಷಯದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಕಿಮ್ ಮಾಮನ ಬಗ್ಗೆ ನಮ್ಗೆ ಗೊತ್ತಿದೆ ಅಲ್ವೇ? ಟಿಫನ್ ನಲ್ಲಿ ಕ್ಷಿಪಣಿಗಳನ್ನ ತಿಂದು ಡಿನ್ನರ್ ಅಲ್ಲಿ ವಾರ್ನಿಂಗ್ ಗಳನ್ನ ಕೊಡುವ ದೊರೆ ಇವರು. ಅವರು ಟ್ರಂಪ್ಗೆ ಕೊಟ್ಟ ಕೌಂಟರ್ ಕೇಳಿದ ನಂತರ ಕೇವಲ ಒಂದು ಅಮೆರಿಕವಲ್ಲ, ಪ್ರಪಂಚ ದೇಶಗಳೆಲ್ಲ ಒಂದು ಸಾರಿಗೆ ಬೆಚ್ಚಿ ಬಿದ್ದವು. ಅಮೆರಿಕದ ಬೆದರಿಕೆಗಳಿಗೆ ವಿರೋಧವಾಗಿ ಪ್ರಪಂಚದಲ್ಲಿ ಅತ್ಯಂತ ಅಪಾಯಕಾರಿಯ ಒಂದು ಅಂಡರ್ ಗ್ರೌಂಡ್ ಗ್ರೂಪ್ ಅನ್ನ ತಯಾರಿಸಿದ್ದಾರೆ. ಭಾರತ ದೇಶದ ಆತ್ಮ ಗೌರವವನ್ನ ಕಾಪಾಡಲು ಈಗ ಪುತಿನ್ ಹಾಗೂ ಕಿಮ್ ಜಾಂಗ್ ಉನ್ ತಮ್ಮ ಸಪೋರ್ಟ್ ಅನ್ನ ತೋರಿಸ್ತಾರ ಎಂಬ ಡೌಟ್ ಎಲ್ಲರಿಗೂ ಬರುತ್ತದೆ. ಅಷ್ಟಕ್ಕೂ ಕಿಮ್ ಜಾಂಗ್ ಉನ್ಗೆ ವೆನಿಜುಲಾಗೆ ಸಂಬಂಧ ಏನು ಅಂತ ನೀವು ಕೇಳಬಹುದು. ಇಲ್ಲಿ ಲಾಜಿಕ್ ಏನಂದ್ರೆ, ಪಕ್ಕದ ಮನೆಯವನಿಗೆ ಕಷ್ಟ ಬಂದ್ರೆ ನಾವು ಸಹಾಯ ಮಾಡದೇ ಇದ್ರೆ ನಾಳೆ ನಮ್ಮ ಮನೆಗೆ ಬೆಂಕಿ ಅಂಟಿಕೊಂಡಾಗ ಯಾರೂ ಬರೋದಿಲ್ಲ ಎಂಬ ಭಯ ಕಿಮ್ಗೆ ಇದೆ. ಈ ದಿನ ವೆನಿಜುಲಾದ ಪ್ರೆಸಿಡೆಂಟ್ ಅನ್ನ ಬಂಧಿಸಿದ್ದಾರೆ. ನಾಳೆ ನನ್ನನ್ನ ಕೂಡ ಅದೇ ರೀತಿ ಮಾಡ್ತಾರೆ ಅಂತ ಫುಲ್ ಕ್ಲಾರಿಟಿಯಲ್ಲಿ ಇದ್ದಾರೆ ಕಿಮ್. ಅದಕ್ಕೆ ಅವರು ತಮ್ಮ ಹೈಪರ್ಸೋನಿಕ್ ಮಿಸೈಲ್ ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ವೆನಿಜುಲಾ ತಂಟೆಗೆ ಬಂದ್ರೆ ಚೆನ್ನಾಗಿರೋದಿಲ್ಲ ಎಂದು ಅಮೆರಿಕಾಗೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಇದು 3ನೇ ಪ್ರಪಂಚ ಯುದ್ಧಕ್ಕೆ ದಾರಿ ಮಾಡುತ್ತೆ ಅಂತ ಜನರು ಭಯ ಪಡ್ತಿದ್ದಾರೆ. ಆದ್ರೆ ಭಾರತ ಮಾತ್ರ ಈ ಗಲಭೆಗಳಲ್ಲಿ ತಲೆ ಹಾಕದೆ ತನ್ನ ಕೆಲಸವನ್ನ ತಾನು ಮಾಡಿಕೊಂಡು ಹೋಗ್ತಿದೆ. ಟ್ರಂಪ್ ವಾರ್ನಿಂಗ್ ನ ನಂತರ ಭಾರತ ತನ್ನ ಎಕನಾಮಿಗೆ ಒಂದು ಕವಚವನ್ನ ಸಿದ್ಧಪಡಿಸಿಕೊಂಡಿದೆ. ಒಂದು ವೇಳೆ ಅಮೆರಿಕ ನಮ್ಮ ಮೇಲೆ ಟ್ಯಾರಿಫ್ ಗಳನ್ನ ಹಾಕಿದ್ರೆ ಅಮೆರಿಕನ್ ಎಕನಾಮಿಗೆ ಕೂಡ ಸಮಾಧಾನ ಹೇಳಲು ಭಾರತ ರೆಡಿ ಆಗಿದೆ. ನಿಜ ಹೇಳ್ಬೇಕಂದ್ರೆ ಪ್ರಸ್ತುತ ಪ್ರಪಂಚ ಯಾವ ಕ್ಷಣದಲ್ಲಾದ್ರೂ ಸ್ಫೋಟಿಸುವ ಅಗ್ನಿಪರ್ವತದ ಅಂಚಿನಲ್ಲಿ ಕೂತ್ಕೊಂಡಿದೆ. ಆ ಉಷ್ಣ ಡಿಲ್ಲಿಯಿಂದ ವಾಷಿಂಗ್ಟನ್ ವರೆಗೂ, ಅಲ್ಲಿಂದ ಪ್ಯೂಂಗ್ಯಾಂಗ್ ವರೆಗೂ ತಲುಪಿದೆ. ಅಂತಾರಾಷ್ಟ್ರೀಯ ದೌತ್ಯ ನೀತಿಗಳ ಸೂತ್ರಗಳನ್ನೆಲ್ಲ ತುಳಿದು ದಕ್ಷಿಣ ಅಮೆರಿಕ ಕಾಡುಗಳಿಂದ ಒಂದು ಸಂಚಲನ ವಾರ್ತೆ ಬರುವುದು, ಅದರ ಎಫೆಕ್ಟ್ ಏಷ್ಯಾ ಪಾಲಿಟಿಕ್ಸ್ ಮೇಲೆ ಬೀಳುವುದು ತುಂಬಾನೇ ವಿಚಿತ್ರವಾಗಿದೆ. ತನ್ನ ಸೂಪರ್ ಪವರ್ ಸ್ಥಾನವನ್ನು ತೋರಿಸುತ್ತಾ ಅಮೆರಿಕ ಈಗ ಭಾರತದ ಸಾರ್ವಭೌಮತ್ವವನ್ನ ನೇರವಾಗಿ ಸವಾಲು ಹಾಕಿದೆ. ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಕ್ಲಿಯರ್ ಕಟ್ ಆಗಿ ಅಲ್ಟಿಮೇಟಮ್ ಅನ್ನ ಜಾರಿ ಮಾಡಿದ್ದಾರೆ. ರಷ್ಯನ್ ಆಯಿಲ್ ಅನ್ನ ಖರೀದಿ ಮಾಡುವುದು ನಿಲ್ಲಿಸಿ, ಇಲ್ಲದೆ ಇದ್ರೆ ಭಾರಿಯಾಗಿ ಸುಂಕವನ್ನ ಕಟ್ಟಲು ನೀವು ಸಿದ್ಧವಾಗಿರಿ ಎಂದು. ಇದು ಕೇವಲ ಬಿಸ್ನೆಸ್ ಗೆ ಸಂಬಂಧಿಸಿದ ವಾರ್ನಿಂಗ್ ಮಾತ್ರವಲ್ಲ, ಕಳೆದ 3 ವರ್ಷಗಳಿಂದ ಪ್ರಪಂಚ ಆಯಿಲ್ ಮಾರ್ಕೆಟ್ ಸ್ವರೂಪವನ್ನೇ ಬದಲಾಯಿಸಿದ ಭಾರತದ ಸೆಲ್ಫ್ ರೆಸ್ಪೆಕ್ಟ್ ಮೇಲೆ ನಡೆಯುತ್ತಿರುವ ದಾಳಿ ಇದು. ಮೋದಿ ಒಳ್ಳೆಯ ವ್ಯಕ್ತಿ, ಆದ್ರೆ ನಾನು ಸಂತೋಷದಲ್ಲಿ ಇಲ್ಲ ಎಂದು ಅವ್ರಿಗೂ ಗೊತ್ತಿದೆ. ಅವರು ನನ್ನನ್ನ ಸಂತೋಷ ಪಡಿಸಬೇಕೆಂದು ಟ್ರಂಪ್ ಹೇಳುವುದನ್ನ ನೋಡ್ತಾ ಇದ್ರೆ ಒಬ್ಬ ಬಾಸ್ ತನ್ನ ಆಫೀಸ್ ನಲ್ಲಿ ಕೆಲಸ ಮಾಡುವ ಒಬ್ಬ ಎಂಪ್ಲಾಯಿಯನ್ನ ಬೆದರಿಸ್ತಾ ಇರುವಂತೆ ಇದೆ. ಪ್ರಪಂಚದಲ್ಲಿ ಅತಿ ದೊಡ್ಡ ಡೆಮೋಕ್ರಸಿ ಆದ ನಮ್ಮ ಭಾರತದ ಸಂಬಂಧಗಳು ಒಬ್ಬ ವ್ಯಕ್ತಿಯ ಸಂತೋಷದ ಮೇಲೆ ಆಧಾರವಾಗಿರುತ್ತಾ? ಇದು ಎಷ್ಟರ ಮಟ್ಟಿಗೆ ಕರೆಕ್ಟೋ ಈ ಫುಲ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಮಾತಾಡೋಣ. ಆದ್ರೆ ಅದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಮೆಂಟ್ ಸೆಕ್ಷನ್ ಅಲ್ಲಿ ಜೈ ಹಿಂದ್ ಅಂತ ಬರೆಯೋದನ್ನ ಮರಿಬೇಡಿ.
2026ರ ಭಾರತ ಅಂದ್ರೆ 1990ರ ಸಾಲಗಳಿಗಾಗಿ ಕೈಕೊಟ್ಟಿಕೊಂಡು ನಿಲ್ಲುವ ದೇಶವಲ್ಲ ಎಂದು ವಾಷಿಂಗ್ಟನ್ ಮರ್ತಂತಿದೆ. ಅಮೆರಿಕ ಆದ್ರೂ ಅಥವಾ ಬೇರೆ ಯಾವ ದೇಶವಾದ್ರೂ ಸರಿ, ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡುವ ಹೊಸ ಭಾರತ ಇದು. ಒಂದು ಕಡೆ ಪ್ರಪಂಚದಲ್ಲೇ ಅತ್ಯಂತ ಶಕ್ತಿವಂತವಾದ ದೇಶ ತನ್ನ ಮೂರ್ಖತನದ ಬೆದರಿಕೆಗಳಿಗೆ ಇಳಿಯುತ್ತಿರುವಾಗ, ಮತ್ತೊಂದು ಕಡೆ ಪೆಂಟಗನ್ನ ಜನರಲ್ಗಳು ಕೂಡ ಊಹಿಸದ ಘಟನೆ ನೋಡಿದೆ. ಅಷ್ಟಕ್ಕೂ ಟ್ರಂಪ್ಗೆ ನಮ್ಮ ಮೇಲೆ ಇಷ್ಟೊಂದು ಕೋಪ ಯಾಕೆ ಬಂದಿದೆ? ಇದರ ಹಿಂದಿರುವ ಅಸಲಿ ಸ್ಟೋರಿ ತಿಳಿಬೇಕಂದ್ರೆ ನಾವು ಸ್ವಲ್ಪ ಫ್ಲಾಶ್ ಬ್ಯಾಕ್ಗೆ ಹೋಗ್ಬೇಕು. 2022ಕ್ಕಿಂತ ಮೊದಲು, ಅಂದ್ರೆ ರಷ್ಯಾ ಯುಕ್ರೇನ್ ಯುದ್ಧ ಬರೋದಕ್ಕೂ ಮುಂಚೆ, ನಾವು ರಷ್ಯಾದಿಂದ ಕೇವಲ 2% ಆಯಿಲ್ ಅನ್ನ ಮಾತ್ರ ಖರೀದಿ ಮಾಡ್ತಾ ಇದ್ವಿ. ನಮ್ಮ ಪೆಟ್ರೋಲ್ ಹಾಗೂ ಡೀಸೆಲ್ ನ ಅಗತ್ಯಗಳಿಗೆ ಹೆಚ್ಚಾಗಿ ಗಲ್ಫ್ ದೇಶಗಳ ಮೇಲೆ ನಾವು ಆಧಾರವಾಗಿದ್ವಿ. ಆದ್ರೆ ಯಾವ ಯುದ್ಧ ಮೊದಲಾಯ್ತೋ, ಅಮೆರಿಕ ಯುರೋಪ್ ಸೇರಿ ರಷ್ಯಾ ಮೇಲೆ ಆಂಕ್ಷೆಗಳನ್ನ ವಿಧಿಸಿದವು, ರಷ್ಯಾದ ಎಕನಾಮಿಯನ್ನ ಬೀಳಿಸಲು ನೋಡಿದವು. ಭಾರತವನ್ನ ಕೂಡ ನೀವು ರಷ್ಯನ್ ಆಯಿಲ್ ಅನ್ನ ಖರೀದಿ ಮಾಡಬೇಡಿ ಎಂದು ಆರ್ಡರ್ ಹಾಕಿದ್ವು. ಅಲ್ಲಿ ಭಾರತ ಒಂದು ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಟ್ಟಿತು. ನಮ್ಮ ಪ್ರಜೆಗಳಿಗೆ ಪೆಟ್ರೋಲ್ ರೇಟ್ ಕಡಿಮೆ ಆಗುವುದು ಮುಖ್ಯ, ನಿಮ್ಮ ಪಾಲಿಟಿಕ್ಸ್ ನಮಗೆ ಅನಗತ್ಯ ಎಂದು ಹೇಳಿ ರಷ್ಯಾದಿಂದ ಡಿಸ್ಕೌಂಟ್ ಅಲ್ಲಿ ಆಯಿಲ್ ಕೊಳ್ಳಲು ಶುರು ಮಾಡಿತು. ಎಷ್ಟರ ಮಟ್ಟಿಗೆ ಖರೀದಿ ಮಾಡ್ತು ಅಂದ್ರೆ 2% ನಿಂದ ಬರೋಬ್ಬರಿ 35%ಗೆ ನಮ್ಮ ಇಂಪೋರ್ಟ್ ಗಳು ಹೆಚ್ಚಾದವು. ಇಲ್ಲಿ ನಿಜವಾದ ಮ್ಯಾಜಿಕ್ ಏನಂದ್ರೆ, ನಾವು ರಷ್ಯಾದಿಂದ ಅಗ್ಗದ ಕ್ರೂಡ್ ಆಯಿಲ್ ಅನ್ನ ಖರೀದಿಸಿ ನಮ್ಮ ರಿಫೈನರ್ ಗಳಲ್ಲಿ ಅದನ್ನ ಡೀಸೆಲ್ ಆಗಿ ಹಾಗೂ ಜೆಟ್ ಇಂಜಿನ್ ಫ್ಯೂಲ್ ಆಗಿ ಬದಲಾಯಿಸಿ ಮತ್ತೆ ಅದೇ ಅಮೆರಿಕಾಗೆ ಹಾಗೂ ಅದೇ ಯುರೋಪ್ಗೆ ಮಾರ್ತಾ ಇದ್ವಿ. ಪಾಶ್ಚಿಮಾತ್ಯ ದೇಶಗಳ ಹಿಪೋಕ್ರಸಿ ಇಲ್ಲೇ ಗೊತ್ತಾಗ್ತಿದೆ. ಒಂದು ಕಡೆ ರಷ್ಯಾದಿಂದ ಆಯಿಲ್ ಅನ್ನ ಖರೀದಿ ಮಾಡಬೇಡಿ ಎಂದು ನಮಗೆ ನೀತಿಗಳನ್ನ ಹೇಳುತ್ತಲೇ, ಮತ್ತೊಂದು ಕಡೆ ನಮ್ಮ ಬಳಿ ಅದೇ ಆಯಿಲ್ ಅನ್ನ ಖರೀದಿ ಮಾಡ್ತಿವೆ. ನಮ್ಮ ಫಾರಿನ್ ಮಿನಿಸ್ಟರ್ ಜೈಶಂಕರ್ ಅವರು ಒಮ್ಮೆ ಫುಲ್ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ರು. ಯುರೋಪ್ ಒಂದು ಮಧ್ಯಾಹ್ನ ಕೊಳ್ಳುವಷ್ಟು ಆಯಿಲ್ ನಾವು ಒಂದು ತಿಂಗಳಲ್ಲಿ ಖರೀದಿ ಮಾಡ್ತೀವಿ ಅಂತ. ಅದು ತುಂಬಾನೇ ವೈರಲ್ ಆಗಿತ್ತು. ಈಗ ಟ್ರಂಪ್ಗೆ ಯಾಕೆ ಉರಿತಿದೆ ಅಂದ್ರೆ, ಭಾರತ ಹೀಗೆ ಮಾಡೋದ್ರಿಂದ ಅಮೆರಿಕದ ಆಯಿಲ್ ಕಂಪನಿಗಳಿಗೆ ನಮ್ಮ ದೇಶದಲ್ಲಿ ಮಾರ್ಕೆಟ್ ಅನ್ನೋದು ಕಡಿಮೆ ಆಗಿದೆ. ನಮ್ಮ ಬಳಿ ಅಮೆರಿಕದ ಆಯಿಲ್ ಶೇರ್ ಈಗ ಕೇವಲ 4% ಆಗೋಗಿದೆ. ಅದಕ್ಕೆ ಟ್ರಂಪ್, ಇದು ಅನ್ಯಾಯ, ಭಾರತ ನಮ್ಮ ವಸ್ತುಗಳ ಮೇಲೆ ಹೆಚ್ಚು ಟ್ಯಾಕ್ಸ್ ಅನ್ನ ಹಾಕ್ತಿದೆ, ಅದಕ್ಕೆ ನಾವು ಕೂಡ ಅವರ ವಸ್ತುಗಳ ಮೇಲೆ ಹೆಚ್ಚು ಟ್ಯಾಕ್ಸ್ ಅನ್ನ ಹಾಕ್ತೀವಿ ಅಂತಿದ್ದಾರೆ. ಇದನ್ನೇ ರೆಸಿಪ್ರೋಕಲ್ ಟ್ಯಾಕ್ಸ್ ಅಂತಾರೆ, ಅಂದ್ರೆ ಟಿಟ್ ಫಾರ್ ಟ್ಯಾಟ್. ಆದ್ರೆ ನಿಜವಾದ ಟ್ರೇಡ್ ವಾರ್ ನಡೆದ್ರೆ ನಷ್ಟವಾಗೋದು ಯಾರು? ಕೇವಲ ಭಾರತ ಮಾತ್ರವಲ್ಲ, ಅಮೆರಿಕ ಕೂಡ ಭಾರಿ ಮಟ್ಟದಲ್ಲಿ ನಷ್ಟಪಡುತ್ತೆ. ಯಾಕಂದ್ರೆ ಆಪಲ್, ಮೈಕ್ರೋಸಾಫ್ಟ್, ವಾಲ್ಮಾರ್ಟ್ ನಂತಹ ಅಮೆರಿಕನ್ ಕಂಪನಿಗಳಿಗೆ ಭಾರತ ತುಂಬಾನೇ ದೊಡ್ಡ ಮಾರ್ಕೆಟ್. ನಾವು ಕೋಪಗೊಂಡು ಅವರ ಮೇಲೆ ಆಂಕ್ಷೆಗಳನ್ನ ಹಾಕಿದ್ರೆ ಅವರ ಷೇರು ಮಾರುಕಟ್ಟೆಗಳು ಕುಸಿಯುತ್ತೆ. ಅಮೆರಿಕನ್ ಕಂಪನಿಗಳು ನಮ್ಮ ದೇಶದಲ್ಲಿ ಬಿಸ್ನೆಸ್ ಮಾಡುವುದು ತುಂಬಾನೇ ಕಷ್ಟವಾಗುತ್ತೆ. ಟ್ರಂಪ್ ಅವರ ಮೈಂಡ್ ಸೆಟ್ ಹೇಗಿರುತ್ತದೆ ಅಂದ್ರೆ, ಅದಕ್ಕೆ ನಿಮ್ಗೆ ಒಂದು ಉದಾಹರಣೆಯನ್ನು ಕೊಡ್ತೀನಿ ನೋಡಿ. ಇವರಿಗೆ ರಿಯಲ್ ಎಸ್ಟೇಟ್ ನ ಹುಚ್ಚು ತುಂಬಾನೇ ಹೆಚ್ಚು. ಮೊನ್ನೆ ಗ್ರೀನ್ಲ್ಯಾಂಡ್ ಎಂಬ ಪ್ರದೇಶವನ್ನ ಖರೀದಿ ಮಾಡ್ತೀನಿ ಅಂದ್ರು. ಅದು ಡೆನ್ಮಾರ್ಕ್ ದೇಶಕ್ಕೆ ಸೇರಿದ ಒಂದು ಹಿಮ ಪ್ರದೇಶ. ಅಲ್ಲಿ ಅಪರೂಪದ ಖನಿಜಗಳಿವೆ, ಅವು ಚೈನಾವನ್ನ ಕೌಂಟರ್ ಮಾಡಲು ಕೆಲಸಕ್ಕೆ ಬರುತ್ತವೆ ಎಂದು ಟ್ರಂಪ್ ಅವರ ಪ್ಲಾನ್. ಡೆನ್ಮಾರ್ಕ್ ನ ಪ್ರಧಾನಿ ನಮ್ಮ ದೇಶ ಮಾರಾಟಕ್ಕಿಲ್ಲ ಎಂದು ಹೇಳಿದ್ರು. ಟ್ರಂಪ್ಗೆ ಕೋಪ ಬಂತು. ಆಕೆಯನ್ನ ನಾಸ್ಟಿ ಅಂದ್ರೆ ಅಸಹ್ಯವಾಗಿದೆ ಎಂದು ಬೈದ್ರು. ಸ್ವಂತ ಫ್ರೆಂಡ್ ನಂತಹ ದೇಶವನ್ನೇ ಹೀಗೆ ಟ್ರೀಟ್ ಮಾಡಿದ್ರೆ ಇನ್ನು ಭಾರತದ ಪರಿಸ್ಥಿತಿ ಏನು? ಅದಕ್ಕೆ ರಷ್ಯಾ, ಚೈನಾ, ನಾರ್ತ್ ಕೊರಿಯಾ ಎಲ್ಲಾ ಒಂದು ಗ್ರೂಪ್ ಆಗಿ ಫಾರ್ಮ್ ಆಗಿವೆ. ಅಮೆರಿಕವನ್ನ ನಂಬಿಕೊಂಡರೆ ಕಷ್ಟ. ಈ ಜಿಯೋಪಾಲಿಟಿಕಲ್ ಗೇಮ್ ಅಲ್ಲಿ ಭಾರತದ ಪೊಸಿಷನ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಾವು ಯಾರ ಗ್ರೂಪ್ ನಲ್ಲೂ ಇಲ್ಲ. ಇದನ್ನೇ ಸ್ಟ್ರಾಟಜಿಕ್ ಅಟಾನಮಿ ಅಂತಾರೆ. ಅಂದ್ರೆ ನಮ್ಮ ಸ್ವಂತ ನಿರ್ಧಾರಗಳನ್ನ ನಾವೇ ತೆಗೆದುಕೊಳ್ತೀವಿ. ರಷ್ಯಾದಿಂದ ಆಯಿಲ್ ಬೇಕಂದ್ರೆ ನಾವೇ ಖರೀದಿ ಮಾಡ್ತೀವಿ, ಅಮೆರಿಕದಿಂದ ಟೆಕ್ನಾಲಜಿ ಬೇಕಂದ್ರೆ ತೆಗೆದುಕೊಳ್ತೀವಿ. ಈ ಬ್ಯಾಲೆನ್ಸಿಂಗ್ ಗೇಮ್ ಆಡುವುದು ಎಲ್ಲರಿಗೂ ಸಾಧ್ಯವಿಲ್ಲ. ಆದ್ರೆ ಮೋದಿ ಅವರ ಟೀಮ್ ಇದನ್ನ ಸಕ್ಸಸ್ಫುಲ್ ಆಗಿ ಮಾಡ್ತಿದೆ. ಆದ್ರೆ ಟ್ರಂಪ್ ಅವರ ಬೆದರಿಕೆಗಳು ನಿಜಾನ ಅಥವಾ ಡ್ರಾಮಾನ? ತುಂಬಾ ಎಕ್ಸ್ಪರ್ಟ್ ಗಳು ಏನನ್ನ ಹೇಳ್ತಿದ್ದಾರೆ ಅಂದ್ರೆ, ಟ್ರಂಪ್ ಒಬ್ಬ ಬಿಸ್ನೆಸ್ ಮ್ಯಾನ್, ಗಟ್ಟಿಯಾಗಿ ಕಿರಿಚಿದ್ರೆ ಎದುರುಗಿರುವ ವ್ಯಕ್ತಿ ಭಯಪಟ್ಟು ಯಾವ್ದಾದ್ರು ಒಂದು ಡೀಲ್ಗೆ ಒಪ್ಪಿಕೊಳ್ತಾರೆ ಅನ್ನೋದು ಅವರ ಪ್ಲಾನ್. ಬಹುಶಃ ಭಾರತದೊಂದಿಗೆ ಯಾವ್ದಾದ್ರು ದೊಡ್ಡ ಆಯುಧ ಒಪ್ಪಂದವೋ ಅಥವಾ ಟ್ರೇಡ್ ಡೀಲ್ಗೆ ಹೀಗೆ ಬೆದರಿಸ್ತಾ ಇರ್ಬೋದು ಅಂತಿದ್ದಾರೆ. ಇಲ್ಲಿ ಇನ್ನೊಂದು ದೊಡ್ಡ ಪಾಯಿಂಟ್ ಇದೆ, ಡಿ ಡಾಲರೈಸೇಷನ್. ಅಂದ್ರೆ ಪ್ರಪಂಚ ವಾಣಿಜ್ಯದಲ್ಲಿ ಅಮೆರಿಕನ್ ಡಾಲರ್ ಬಳಕೆಯನ್ನ ಕಡಿಮೆ ಮಾಡುವುದು ಅಮೆರಿಕಾಗೆ ಇರುವ ನಿಜವಾದ ಪವರ್. ಅದರ ಸೈನ್ಯವಲ್ಲ, ಅದರ ಡಾಲರ್. ಯಾವ ದೇಶವಾದ್ರೂ ಆಯಿಲ್ ಅನ್ನ ಖರೀದಿ ಮಾಡ್ಬೇಕಂದ್ರೆ ಡಾಲರ್ ಅಲ್ಲಿ ಖರೀದಿ ಮಾಡ್ಬೇಕು. ಇದರಿಂದ ಅಮೆರಿಕದ ಎಕನಾಮಿ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ. ಆದ್ರೆ ಯಾವಾಗ ಅಮೆರಿಕ ಆಂಕ್ಷೆಗಳನ್ನ ಹಾಕಲು ಶುರು ಮಾಡ್ತೋ, ಭಾರತ, ರಷ್ಯಾ, ಚೈನಾದಂತಹ ದೇಶಗಳೆಲ್ಲ ಆಲೋಚನೆಯಲ್ಲಿ ಬಿದ್ದವು. ನಾಳೆ ನಮ್ಮ ಡಾಲರ್ ಅನ್ನು ಕೂಡ ಅವರು ಫ್ರೀಜ್ ಮಾಡಿದ್ರೆ ನಮ್ಮ ಪರಿಸ್ಥಿತಿ ಏನು ಎಂದು ಭಯಪಟ್ಟು ಈಗ ಲೋಕಲ್ ಕರೆನ್ಸಿಗಳಲ್ಲಿ ರೂಪಾಯಿ, ರೂಬಲ್ ನಲ್ಲಿ ಬಿಸ್ನೆಸ್ ಅನ್ನ ಮಾಡ್ತಿವೆ. ಭಾರತ ಕೂಡ ಯುಎಇಯಿಂದ ಆಯಿಲ್ ಅನ್ನ ರೂಪಾಯಿಗಳಲ್ಲಿ ಖರೀದಿ ಮಾಡ್ತಿದೆ. ಇದು ಅಮೆರಿಕಾಗೆ ನಿಜವಾದ ಟೆನ್ಷನ್. ಡಾಲರ್ ಮೌಲ್ಯ ಕುಸಿದ್ರೆ ಅಮೆರಿಕ ಕೂಡ ಕುಸಿಯುತ್ತೆ. ಫೈನಲ್ ಆಗಿ ಹೇಳ್ಬೇಕಂದ್ರೆ, ವೆನಿಜುಲಾದಲ್ಲಿ ಮಧುರ ಅರೆಸ್ಟ್, ಕಿಮ್ ಜಾಂಗ್ ಉನ್ ನ ನ್ಯೂಕ್ಲಿಯರ್ ವಾರ್ನಿಂಗ್ಗಳು, ಟ್ರಂಪ್ ಟ್ಯಾರಿಫ್ ನ ಬೆದರಿಕೆಗಳು, ಇವೆಲ್ಲ ನೋಡ್ತಾ ಇದ್ರೆ ಪ್ರಪಂಚ ಒಂದು ದೊಡ್ಡ ಬದಲಾವಣೆಯ ದಿಕ್ಕಿನತ್ತ ಹೋಗ್ತಾ ಇದೆ ಅಂತ ಅನಿಸುತ್ತೆ.
ಒಂದು ಕಾಲದಲ್ಲಿ ಅಮೆರಿಕ ಹೇಳಿದ್ದೇ ವೇದವಾಕ್ಯ, ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ. ಭಾರತ ಈಗ ಒಂದು ವಿಶ್ವ ಗುರುವಿನಂತೆ ಅಥವಾ ಒಂದು ಗ್ಲೋಬಲ್ ಪವರ್ ನಂತೆ ಬೆಳೀತಾ ಇದೆ. ನಮ್ಗೆ ಬೇಕಾದದ್ದು ನಮ್ಮ ದೇಶದ ಪ್ರಯೋಜನಗಳು ಹಾಗೂ ನಮ್ಮ ಪ್ರಜೆಗಳ ಕ್ಷೇಮ. ರಷ್ಯಾದಿಂದ 35% ಆಯಿಲ್ ಕೊಳ್ಳುವುದು ಕೇವಲ ಒಂದು ವ್ಯಾಪಾರವಲ್ಲ, ಅದು ಭಾರತದ ಶಕ್ತಿ. ಯಾರ ಬೆದರಿಕೆಗಳಿಗೂ ಬಗ್ಗದೆ ನಮ್ಮ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೀವಿ. ಟ್ರಂಪ್ ಮಾಮ ಎಷ್ಟು ಹೇಳಿದ್ರು ಕೂಡ ಚೈನಾವನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ಏಷ್ಯಾದಲ್ಲಿ ಭಾರತದ ಸಹಾಯ ಅಮೆರಿಕಾಗೆ ಖಂಡಿತ ಬೇಕು. ಆದ್ದರಿಂದ ಈ ಬೆದರಿಕೆಗಳು ಕೇವಲ ತಾತ್ಕಾಲಿಕ ಅಷ್ಟೇ. ಆದ್ರೆ ಒಂದು ಮಾತ್ರ ನಿಜ, ಭಾರತವನ್ನ ಕಡಿಮೆ ಅಂದಾಜು ಮಾಡಿದ್ರೆ ಅದು ಯಾರೇ ಆಗ್ಲಿ ಅವ್ರಿಗೆ ಪೆಟ್ಟು ಬೀಳೋದು ಮಾತ್ರ ಕಾಯಂ. ನೀವೇನ್ ಹೇಳ್ತೀರಿ? ಟ್ರಂಪ್ ಬೆದರಿಕೆಗಳಿಗೆ ಭಾರತ ಭಯಪಡ್ಬೇಕಾ ಅಥವಾ ಧೈರ್ಯವಾಗಿ ನಿಲ್ಬೇಕಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.